ಟಿವಿಕೆ ಜೊತೆ ಸರ್ಕಾರ ಮಾಡಿದ್ರೆ ಏನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಎಲೆಕ್ಷನ್ ಪೂರ್ವದಲ್ಲಿ ಅಣ್ಣಾಮಲೈ ಮತ್ತೆ ಎಲ್ಲರೂ ಟಿವಿಕೆ ಜೊತೆ ಅಲೈನ್ಸ್ಗೆ ಪ್ರಯತ್ನ ಪಟ್ಟರು. ಅದು ಹೈಕಮಾಂಡು ಇವರು ಚುನಾವಣೆ ಆದ್ಮೇಲೂ ಕೂಡ ಒಳಗಿಂದೊಳಗೆ ಮಾತುಕತೆಗಳಾಗ್ತಾ ಇವೆ ವಿಜಯ್ ಹೋಗ್ತಿರ್ಲಿಲ್ಲ. ವಿಜಯ್ ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಅಲೈನ್ಸ್ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು. ನಮ್ಮ ಮಧ್ಯೆ ಸ್ವಲ್ಪ ಇಲ್ಲ 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 ವಿಜಯ್ಗೆ ಇಲ್ಲ, ವಿಜಯ್ ಮನಸ್ಥಿತಿ ಇದ್ದಿದ್ದು ಕಾಂಗ್ರೆಸ್ ಜೊತೆ ಹೋಗ್ಬೇಕು ಅಂತ. ರಾಜಕೀಯ ವಿರೋಧಿ ಬಂದು ರಾಹುಲ್ ಕೇನೆ ಅಲ್ಲ, ಅವ್ರು ಹೇಳ್ತಾರೆ ಇಲ್ಲ ಕಾಂಗ್ರೆಸ್ ಹೋಗ್ಬೇಕು ಅಂತ. ಎಷ್ಟಿದೆ ಸರ್ ಕಾಂಗ್ರೆಸ್ ವಿಜಯ್ ಮನಸ್ಥಿತಿನೂ ಅದಾಯ್ತು, ಮತ್ತೆ ರಾಹುಲ್ ಗಾಂಧಿ ಅವ್ರ ಮನಸ್ಥಿತಿನೂ ಅದಾಯ್ತು. ಅಲ್ಲ, ರಾಹುಲ್ ಗಾಂಧಿ ಅವರು ವಿಜಯ್ ಜೊತೆ ಹೋಗ್ಬೇಕು ಅಂತಿತ್ತು. ರಾಹುಲ್ ಗಾಂಧಿ ಅವ್ರ ಮನಸ್ಥಿತಿ ಸರ್, ಜಗತ್ ನಡಿಬೇಕಲ್ಲ ಅವ್ರ ಮನಸ್ಥಿತಿ ಹೆಂಗೆ? ಇಲ್ಲ ಇಲ್ಲ, ಎರಡು ಆಗದಿರ. ಯಾಕಂದ್ರೆ ಎಂಪಿಗಳ ಸ್ಥಾನ ಮುಖ್ಯ ಆಗುತ್ತೆ. ಎಂಪಿಗಳ ಸ್ಥಾನ ಜಾಸ್ತಿ ಇರೋದ್ರಿಂದ ಕಾಂಗ್ರೆಸ್ ಅವ್ರ ಜೊತೆ ಹೋಗ್ಬೇಕಾಗ್ತದೆ. ಕಾಂಗ್ರೆಸ್ ಅವ್ರ ಜೊತೆನಲ್ಲಿ ಸರಿಯಾದಂತ ಸಾಥ್ ಕೊಡ್ಲಿಲ್ಲ, ಒಂದೇ ವೇದಿಕೆ ಮೇಲೆ ಪ್ರಚಾರ ಮಾಡಲಿಲ್ಲ. ಇಲ್ಲ ನೋಡಿ, 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮಾಡೋ ಇದ್ರಲ್ಲಿ ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ. ಅಧಿಕಾರದಲ್ಲಿ ಒಳಗಡೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿರುವಾಗ ಅಲ್ಲಿ ಮಾತ್ರ ಪ್ರಚಾರ ಮಾಡ್ತಾ ಇರ್ತಾರೆ. 20-25 ಸೀಟ್ ನಲ್ಲೇ ಅಧಿಕಾರದಲ್ಲಿ ಲಾಭ ಪಡ್ಕೋಬೇಕು ಅಂತಾರಲ್ಲ ಇವ್ರು. ಯಾವಾಗ್ಲೂ ಕೂಡ ಯಾವತ್ತೂ ಕೂಡ ಮಂತ್ರಿ ಮಂಡಲದಲ್ಲಿ ಸೇರಿರ್ಲಿಲ್ಲ, ನಮ್ಗೆ ಯಾವುದೇ ರೀತಿ ಲಾಭ ಸಿಕ್ಕಿಲ್ಲ. ಅಲ್ಲಿ ಮೇಜರ್ ಪಕ್ಷ ಏನಿದೆಯೋ ಅವರ ರಕ್ತ ಹೀರಿ ಬೆಳೀತಾರೆ, ಇವ್ರದೇ ಶಕ್ತಿ ಮೇಲೆ ಬೆಳೆಯೋ ತಾಕತ್ತೇ ಇಲ್ಲ. ನೋಡಿ, ತಮಿಳುನಾಡಲ್ಲಿ ಕಾಂಗ್ರೆಸ್ 10% 12% ಇದ್ದೇ ಇದೆ. ಇದ್ರ ಲಾಭ ಪಡ್ಕೊಂಡು ಡಿಎಂಕೆ ಅವರು ಸರ್ಕಾರ ರಚಿಸ್ತಿದ್ರು. ಡಿಎಂಕೆ ಸರ್ಕಾರದಲ್ಲಿ ಯಾವತ್ತೂ ಮಂತ್ರಿಗಳಾಗಿರ್ಲಿಲ್ಲ. ಕಾಲ ಆಗೋಯ್ತಾಗ ನೋಡಿ, ಇಲ್ಲಿ ಟಿವಿಕೆ ಪೆರಂಬೂರ್ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ಯಾವಾಗ ಪೆರಂಬೂರ್ನಲ್ಲಿ ವಿಜಯ್ ಅವರಿಗೆ ಹಿನ್ನಡೆ ಅಂತ ಬಂದಾಗ, ಅಂದ್ರೆ ಈ ಒಂದು ರಾಜ್ಯದ ರಾಜಧಾನಿಯಲ್ಲಿ ಒಂದು ಪ್ರತಿನಿಧಿಸಿ ಗೆದ್ರೆ ಅವ್ರಿಗೊಂದು ಮೈಲೇಜ್ ಇರುತ್ತೆ ಅಂತ. ಆ ಮೈಲೇಜ್ ಅನ್ನ ವಿಜಯ್ ಕಳ್ಕೊಂಡ್ಬಿಡ್ತಾ ಇದಾರ ಅನ್ನುವಂಥ ರೀತಿಯಾಗಿತ್ತು. ಬಟ್ ಪೆರಂಬೂರ್ನಲ್ಲಿ ಈಗ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಅಂದ್ರೆ ಚೆನ್ನೈ ವ್ಯಾಪ್ತಿಯ ಕ್ಷೇತ್ರಗಳಲ್ಲಿ ಸ್ಟಾಲಿನ್ಗೆ ಗಿಲ್ಲಿ ಗುನ್ನ ಕೊಡ್ತಾ ಇದ್ದಾರೆ. ಶತಕದತ್ತ ದಳಪತಿ ವಿಜಯ್ ದಾಪುಗಾಲನ್ನ ಹಾಕ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಆರಂಭಿಕ ಮುನ್ನಡೆಯಿಂದ ಗೊತ್ತಾಗ್ತಾ ಇದೆ. ಸುಮಾರು 95 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆಮೇಲೆ ತಮಿಳುನಾಡಿನಲ್ಲಿ ಸಿಎಂ ಸ್ಟಾಲಿನ್ಗೆ ಬಹಳ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ಆಗ್ತಾನೆ ಹೇಳಿದಾಗೆ ತಮಿಳುನಾಡಿನಲ್ಲೂ ಕೂಡ 2 ಬಾರಿ ಒಂದು ಕ್ಷೇತ್ರ ಒಂದು ಪಕ್ಷ ಆಡಳಿತ ನಡೆಸಿದಂತ ನಂತರದಲ್ಲಿ ಮತ್ತೆ ಸತತವಾಗಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಂಥದ್ದು. ಒಂದು ಬಾರಿ MGR ಅವರು ಬಂದಂಥದ್ದು, ಅದು ಬಿಟ್ರೆ ಜಯಲಲಿತಾ ಅವರು ಬಂದಂಥದ್ದು. ಜಯಲಲಿತಾ ಅವರು ಇಲ್ಲಿ ತುಂಬಾ ಜನರ ಭವಿಷ್ಯ ನಿರ್ಧಾರ ಆಗ್ಬಿಡುತ್ತೆ ನೋಡಿ. ಈಗ ಪನ್ನೀರ್ ಸೆಲ್ವಂ ಹೋದ್ರು ಯಾವ್ದೋ ಒಂದು ದೊಡ್ಡ ಉಮೇದ್ನಲ್ಲಿ, ಆಗಿಲ್ಲ. ನಂಬರ್ 1 DMK ನಲ್ಲಿ ಸ್ಟಾಲಿನ್ ಈ ಸರಿ ಸೋತರು ಅಂತಂದ್ರೆ ಅವರು ರಾಜಕೀಯ ಬದುಕಿನ ಮುಸ್ಸಂಜೆನಲ್ಲಿ ಸ್ವಲ್ಪ ಅನಾರೋಗ್ಯ ಇದೆ. ಇನ್ನು ಅವರ ಪುತ್ರನ ಭವಿಷ್ಯವೂ ಕೂಡ ಮಂಕಾಗುತ್ತೆ. ನಾನು ಆಡಿದ್ದೇ ಮಾತು. ಅವರು ಉದಯನಿಧಿ ಸ್ಟಾಲಿನ್ ಯಾವಾಗ್ಲೂ ಕೂಡ ನಮ್ಮನ್ನ ಸನಾತನ ಧರ್ಮವನ್ನ ಹೀಗಳದಂತವ್ರು, ಅದನ್ನ ಪ್ಲೇಗು ಮತ್ತೆ ಕೊರೋನಾಗೆ ಹೋಲಿಸಿದಂತವ್ರು ಅವರು. ಮತ್ತೆ ಅದಕ್ಕೆ ಸರಿಯಾದಂತ ರೀತಿನೇ ಜನ ಪ್ರತಿಕ್ರಿಯಿಸಿದ್ದಾರೆ. ಅವ್ರು 49ಕ್ಕೆ ಬಂದು ನಿಂತಿದ್ದಾರೆ ಅಂತಂದ್ರೆ ಅದಕ್ಕೆ ಸ್ಕ್ವೇರ್ಲಿ ಸಿಂಗ್ಯುಲರ್ಲಿ ರೆಸ್ಪಾನ್ಸಿಬಲ್ ಈಸ್ ಉದಯನಿಧಿ ಸ್ಟಾಲಿನ್. ಹೌದು. ಹಾಗಾಗಿ ಇಲ್ಲಿ ತಮಿಳುನಾಡಿನಲ್ಲಿ ಬದಲಾಗ್ತಾ ಇರುವಂತ ರಾಜಕೀಯ ಚಿತ್ರಣದ ಒಂದು ಭಾಗ ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಬಹುಶಃ ಮುಂದಿನ ಒಂದು 10 ವರ್ಷ 20 ವರ್ಷ 30 ವರ್ಷಕ್ಕೆ ಸಂಬಂಧಪಟ್ಟಾಗೆ ರಾಜಕೀಯ ಚಿತ್ರಣ ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಈಗಿಂದನೇ ಸೆಟ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ತಮಿಳುನಾಡಿನಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷ ಉದಯ ಆಗ್ತಾ ಇರುವ ಮುಖೇನವಾಗಿ.